ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನೀವೆಲ್ಲ ರೆಡಿಯಾಗಿ ವೇಟ್ ಮಾಡ್ತಾ ಇದ್ದೀರಿ. ನಮ್ಮ BS ನರ್ಸಿಂಗ್ ವಿದ್ಯಾರ್ಥಿಗಳು ಸ್ಪೆಷಲಿ ಎಲ್ಲ ಪೂರ್ವ ತಯಾರಿ ಮಾಡ್ಕೊಂಡಿದ್ದೀರಿ. ಎಲ್ಲ ಕಡೆಯಿಂದ ಕೂಡ ನೀವು ನಾಲೆಜನ್ನು ತೊಗೊಂಡಿದ್ದೀರಿ. ಈಗ ಆಪ್ಷನ್ ಎಂಟ್ರಿ ಮಾಡೋದೊಂದೇ ಬಾಕಿ ಇರೋದ್ರಿಂದ ಸೊ ಅದನ್ನು ಕೂಡ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ. ಯಾವ ರೀತಿಯಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಕೂಡ ಪೂರ್ವ ತಯಾರಿಯಲ್ಲಿ ಕೂಡ ಇದ್ದೀರಿ. ಆದರೆ ಇಲ್ಲಿ ನನ್ನ ಪ್ರಶ್ನೆ ಬಂದಿರುವಂಥದ್ದು, ನೀವು 10,000 ರೂಪಾಯಿ ಫೀಸ್ ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ ಅದು ನೀವೇ ಚಾಯ್ಸ್ ಮಾಡ್ಕೋಬೇಕಾಗತ್ತೆ. 1,00,000 ರೂಪಾಯಿ ಫೀಸ್ ಇರುವಂಥ ಕಾಲೇಜ್ ಚಾಯ್ಸ್ ಮಾಡ್ಕೋಬೇಕಂದ್ರೆ ಅದು ನೀವೇ ಮಾಡ್ಕೋಬೇಕಾಗತ್ತೆ. ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಪ್ರೈವೇಟ್ ಕಾಲೇಜುಗಳಲ್ಲಿ 2 ಫೀಸ್ ಇದ್ದಾವೆ. ಒಂದು ಗೌರ್ಮೆಂಟ್ ಫೀಸ್ 10,000, ಇನ್ನೊಂದು ಮ್ಯಾನೇಜ್ಮೆಂಟ್ ಸೀಟು 1,00,000. ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಎರಡೂ ಮಾಡ್ಕೋಬೋದು. ಬೇಡಪ್ಪ ನನಗೆ ಬರೀ 15,000 ರೂಪಾಯಿದು ಅಷ್ಟೇ ಬೇಕು ಆ ಪ್ರೈವೇಟ್ ಕಾಲೇಜಲ್ಲಿ, ನಾನು 1,00,000 ರೂಪಾಯಿ ಬೇಡ ಅಂದರೆ ಅದನ್ನು ನೀವು ನೋಡಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಆಪ್ಷನ್ ಎಂಟ್ರಿ ಓಪನ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಫೀಸ್ ಇದೆ, ಯಾವುದು ಫೀಸ್ ಇಲ್ಲ ಅಂತ ಗೊತ್ತಾಗುತ್ತೆ. ನಾನು ಲೈವಲ್ಲಿ ಬಂದಾಗ ಕೂಡ ನಿಮಗೆ ತೋರಿಸ್ತೇನೆ ಒಂದು ಸಲ. ಅದಕ್ಕಿಂತ ಮೊದಲು ನೀವು ಮೊದಲಿನಿಗೆ ಯಾವುದನ್ನು ಪ್ರಯಾರಿಟಿ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇರುತ್ತೆ. ಸೊ ಫಸ್ಟಿಗೆ ನಾನು ಬೇಸಿಕ್ಕಾಗಿ ಹೇಳೋದಾದರೆ, ಫಸ್ಟಿಗೆ ನೀವು 31 ಕಾಲೇಜುಗಳನ್ನು ನೀವು ಮೊದಲಿಗೆ ಪ್ರಯಾರಿಟಿ ಕೊಡಬೇಕು. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಇದೇ ರೀತಿಯಾಗಿ ನೀವು ಪ್ರಯಾರಿಟಿ ಕೊಡಬೇಕಾಗತ್ತೆ. ಆದರೆ ನೆನಪಿಟ್ಕೊಳ್ರಿ, ನಿಮಗೆ ಮೊದಲನೇದು ಯಾವುದು ಬೇಕು ಅನ್ನೋದನ್ನು ನೋಡ್ಕೊಳ್ರಿ. ನಿಮಗೆ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿರುವಂಥ 4-5 ಕಾಲೇಜ್ ಗೌರ್ಮೆಂಟ್ ಕಾಲೇಜುಗಳು ಬೇಕಂತಂದರೆ ಅದನ್ನು ಮೊದಲು ಪ್ರಯಾರಿಟಿ ಮಾಡ್ಕೊಳ್ರಿ. ಅಥವಾ ಇಲ್ಲ ಕಿಮ್ಸ್ ಮೊದಲು ಬೇಕಾಗಿತ್ತು, ಅದು ಮೊದಲು ಪ್ರಯಾರಿಟಿ. ಇಲ್ಲ ನಮಗೆ ಬೆಳಗಾವಿ ಮೊದಲನೇದಾಗಿ ಬೇಕಾಗಿತ್ತು, ಮೊದಲು ಪ್ರಯಾರಿಟಿ. ಸೊ ಇದು ಸ್ಕ್ರೀನ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ನೀವು ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಳ್ರಿ. ಸೊ ಇಲ್ಲಿ ನೀವು ಈ ರೀತಿಯಾಗಿ ನೀವು ಮೊದಲಿಗೆ ಏನು ಮಾಡೋಕೆ, ಎಲ್ಲ ಗೌರ್ಮೆಂಟ್ ಕಾಲೇಜುಗಳನ್ನು ಮೊದಲನಿಗೆ ಇದರಲ್ಲಿರುವಂಥ ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಎಲ್ಲ ಗೌರ್ಮೆಂಟ್ ಕಾಲೇಜುಗಳನ್ನು ಇವು ಒಟ್ಟು ಎಷ್ಟಿದಾವೆ ಅಂತಂದರೆ 31 ಗೌರ್ಮೆಂಟ್ ಕಾಲೇಜುಗಳಿದ್ದಾವೆ. ಸೊ ಈ ಒಂದು 31 ಗೌರ್ಮೆಂಟ್ ಕಾಲೇಜುಗಳನ್ನು ಇಲ್ಲಿ MS 30 ಕಾಲೇಜುಗಳು, 30 ಕಾಲೇಜುಗಳು, ಯಾಕಂದರೆ MS ರಾಮಯ್ಯ ಕಾಲೇಜು ಅದು ಗೌರ್ಮೆಂಟ್ ಅಂಡರಲ್ಲಿ ಬರೋದಿಲ್ಲ. ಆದರೆ 30 ಗೌರ್ಮೆಂಟ್ ಕಾಲೇಜುಗಳನ್ನು ನೀವು ಫಸ್ಟಿಗೆ ಮೊದಲನೇ ಆದ್ಯತೆಯನ್ನು ಕೊಡಲೇಬೇಕು, ಮರಿಬೇಡಿ. ಯಾಕಂತಂದರೆ ತುಂಬ ಕಾಸ್ಟ್ಲಿ ಇದೆ ಲೈಫು. ಸೊ ಹೀಗಾಗಿ ಇದನ್ನು ಮೊದಲನೇ ಆದ್ಯತೆ ನಿಮ್ಮದು ಫಸ್ಟ್ ಪ್ರಯಾರಿಟಿ ಈ 30 ಕಾಲೇಜುಗಳು. ಓಕೆ, ಇನ್ ಕೇಸ್ ಆಫ್ ಈ ವರ್ಷ ಒಂದು 2-3 ಕಾಲೇಜ್ ಏನೋ ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು. ಅದು ಆದರೆ ಅಫಿಲಿಯೇಷನ್ ಆದರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಸೊ ಇಷ್ಟು ಕಾಲೇಜುಗಳನ್ನು ನೀವು ಮೊದಲನೆಯ ಆದ್ಯತೆ ಕೊಡಬೇಕು. ಇದಾದ ನಂತರ ಏನು ಮಾಡ್ಬೇಕು ಸಾರ್ ಅಂತಂದರೆ, ನಿಮಗೆ ಗೊತ್ತಿರುವ ಹಾಗೆ ಮೇ ಬಿ ನಿಮಗೆಲ್ಲ ಕಡೆಯಿಂದ ನಾಲೆಜ್ ಸಿಕ್ಕಿರುತ್ತೆ. ನಿಮಗೆ ನಿಮ್ಮ ಜಿಲ್ಲೆಯಲ್ಲಿರುವಂಥ ಸ್ಪೆಷಲಿ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಪ್ರೈವೇಟ್ ಕಾಲೇಜುಗಳನ್ನು ಸೆಕೆಂಡ್ ಪ್ರಯಾರಿಟಿ. ಫಸ್ಟ್ ಪ್ರಯಾರಿಟಿ ಈ ಲಿಸ್ಟಲ್ಲಿರುವಂಥದ್ದು 30 ಗೌರ್ಮೆಂಟ್ ಕಾಲೇಜು. ಎರಡನೇ ಪ್ರಯಾರಿಟಿ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಪ್ರೈವೇಟ್ ಕಾಲೇಜು, ಆಯಿತಾ. ಸೊ ಅದಾದಮೇಲೆ ಪಕ್ಕದ ಜಿಲ್ಲೆಯಲ್ಲಿರುವಂತಹ ಪ್ರೈವೇಟ್ ಕಾಲೇಜು ಮತ್ತು ಪಕ್ಕದ ಜಿಲ್ಲೆಯಲ್ಲಿರುವಂಥ ಪ್ರೈವೇಟ್ ಕಾಲೇಜು. ಅಂದರೆ ನಿಮ್ಮ ಸರೌಂಡಿಂಗ್ ಜಿಲ್ಲೆಗಳದ್ದು ಏನು ಮಾಡಬೇಕು ನೀವು ಪ್ರಯಾರಿಟಿ ಮೇಲೆ. ನಿಮಗೆ ನಿಯರೆಸ್ಟ್ ಕಿಲೋಮೀಟ್ರದಲ್ಲಿ ಯಾವುದು ನಿಯರೆಸ್ಟ್ ಆಗುತ್ತೆ, ಟ್ರಾವೆಲ್ ನಿಯರೆಸ್ಟ್ ಆಗುತ್ತೆ, ಅವೈಲೇಬಿಲಿಟಿ ಯಾವ್ದಾಗುತ್ತೆ, ಅದರ ಮೇಲೆ ನೀವೇನು ಮಾಡ್ತಾ ಹೋಗಬೇಕು, ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಜಿಲ್ಲೆಗಳನ್ನು ಕವರ್ ಮಾಡ್ತಾ ಹೋಗಬೇಕು. ಕವರ್ ಮಾಡ್ತಾ ಇವಾಗಲೇ ನೀವು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಅದರ ಬಗ್ಗೆ ನೀವು ಕಾಲೇಜ್ ಬಗ್ಗೆ ಲಿಸ್ಟ್ ಬೇಕಂತಂದರೆ, ಸೊ ನೋಡಿ ಕಾಲೇಜ್ ಬಗ್ಗೆ ಲಿಸ್ಟ್ ಬೇಕಂತಂದರೆ ನಾನಿಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ದೇ ಅಪ್ಡೇಟ್ ಮಾಡಿದ್ದೀನಿ. ಸೊ ಪ್ಲೇಲಿಸ್ಟಿಗೆ ಹೋಗಿ, ಸೊ ಪ್ಲೇಲಿಸ್ಟಿಗೆ ಹೋದರೆ ನಿಮಗೆ ಅರೌಂಡ್ ಭಾಳಷ್ಟು ಕಾಲೇಜುಗಳು ಸಿಗ್ತವೆ. ಪ್ಲೇಲಿಸ್ಟಿಗೆ ಹೋಗಿ ಕ್ಲಿಕ್ ಮಾಡಿ. ಸೊ ನಿಮ್ಮ ಜಿಲ್ಲೆಯಲ್ಲಿ ಯಾವುದು ಬೇಕು, ಈ ಪ್ಲೇಲಿಸ್ಟಿಗೆ ಹೋದರೆ ನಿಮಗೆ ಜಿಲ್ಲೆಯಲ್ಲಿ ಯಾವುದು ಬೇಕು ಆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನೋಡಿರಿ ಪ್ಲೇಲಿಸ್ಟ್ ಇದೆ. ಸೊ ಇಲ್ಲಿ BS ನರ್ಸಿಂಗ್ ಕಾಲೇಜ್ ಇದೆ, ಕ್ಲಿಕ್ ಮಾಡ್ಕೊಳ್ರಿ. ನಿಮ್ಗೆ ಯಾವ ಜಿಲ್ಲೆದು ಬೇಕು ಆ ಜಿಲ್ಲೆಗಳನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದು ನೋಟ್ ಮಾಡಿ ಇಟ್ಕೊಳ್ರಿ. ಈ ರೀತಿಯಾಗಿ ನೀವು ಪ್ರಯಾರಿಟಿಗಳನ್ನು ಕೊಟ್ಟರೆ ನಿಮಗೆ ಟೆನ್ಷನ್ ಆಗೋದಿಲ್ಲ. ಆಮೇಲೆ ಭಾಳಷ್ಟು ಏನಾಗಿತ್ತು ಅಂದರೆ, ಹೋದ ವರ್ಷ ಪ್ರಾಬ್ಲಮ್ ಏನಂತಂದರೆ, ಸುಮ್ಮನೆ ಗುತ್ತಿಗೆ ಮೇಲೆ ಎಲ್ಲ ಕಾಲೇಜುಗಳನ್ನು ಎಂಟ್ರಿ ಮಾಡಿಬಿಟ್ಟಿದ್ರು. ಈ ಬೆಳಗಾವಿ ಜಿಲ್ಲೆದವ್ರದ್ದು ಉಡುಪಿಗೆ ಬಂದಿತ್ತು. ಉಡುಪಿ ಲೈಫಲ್ಲಿ ಅವ್ರು ನೋಡಿಲ್ಲ ಉಡುಪಿಯನ್ನು. ಅಲ್ಲಿ ಹೋದ್ಮೇಲೆ ಅಲ್ಲಿ ಪರಿಸ್ಥಿತಿ ನೋಡಿಕೊಂಡು ಹೆದರಿ ವಾಪಸ್ ಬಂದು ಆ ಸಿಕ್ಕಿರುವಂಥ ಸೀಟನ್ನು ತಾವಾಗಿ ಬಿಟ್ಟು ಮನೇಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಸೊ ನಾನು ಹೇಳಿದ್ದೀನಿ ಲೈವಲ್ಲಿ ಬಂದಾಗ, ನೀವು ಜಾಸ್ತಿ ಕಾಲೇಜ್ಗಳನ್ನ ಎಂಟ್ರಿ ಮಾಡಿರಿ ಅಂತೇಳಿ. ಹಾಗೆ ಅಂದಾಜು ಮೇಲೆ ಬಾಣವನ್ನು ಬಿಡೋಕ್ಕೆ ಹೋಗಬಾರ್ದು. ಸೊ ಏನಂತಂದರೆ ಅದಕ್ಕೆ ನೀವು ಪ್ರಯಾರಿಟಿಗಳನ್ನು ರೆಡಿ ಮಾಡ್ಕೋಬೇಕು.